ಕೇಳಿ, ಈಗ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಚರ್ಚೆ ಹಾದಿ ಬೀದಿಯಲ್ಲಿ ನಡೀತಾ ಇದೆ. ಅದು ಹೈಕಮಾಂಡ್ ಹೇಳಕ್ಕಾಗ್ತದ? ಗೌಡ್ರೆ, ಮಂಡಳಿಗಳ ದುಡ್ಡು ಯಾವುದು ಹ್ಯೂಮರಸ್? ಯಾವ ಶಾಸಕರು ಕೂಡ ಸರ್ಕಾರದ ಹಣದಲ್ಲಿ ಹೋಗ್ತಾ ಇಲ್ಲ. ನಂಬರ್ 1, ಸರ್ಕಾರದ ಹಣದಲ್ಲಿ ಹೋಗ್ತೀವಿ ಅನ್ನೋ ಯೋಚನೆ ಕೂಡ ಅವ್ರಿಗಿಲ್ಲ. ಹೋಗ್ತೀವಿ ಅಥವಾ ಅಂತ ಪ್ಲಾನ್ ಇಲ್ಲ. ಯಾರು ಬಿಡ್ತೀರಿ ಇಂತ ಬುರುಡೇನ ಬಂದ್ ನನ್ನ ಹತ್ರ ಕೇಳಿ. ಹೋಗ್ತಿದ್ರು, ಬಟ್ ನಾಳೆ ವಿಷಯ ಗೊತ್ತಿಲ್ಲ. ಇಲ್ಲ ಕೇಳಿ, ಪುಟ್ಟರಂಗ ಶೆಟ್ಟಿ ಅವರು ಏನ್ ಹೇಳಿದ್ರು? ಇಲಾಖೆ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಲಾಖೆ ದುಡ್ಡಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಮಾಹಿತಿ ಇರಲಿಲ್ಲ. ಮಾಹಿತಿ ಸಚಿವರಿಗೆ ಮಾಹಿತಿ ಇಲ್ಲ, ಪುಟ್ಟರಂಗ ಶೆಟ್ಟಿ ಅವರಿಗೆ ಮಾಹಿತಿ ಇಲ್ಲ, ಮುಖ್ಯಮಂತ್ರಿಗಳಿಗೂ ಮಾಹಿತಿ ಇಲ್ಲ. ಇದು ಯಾವ ತರ ಟ್ರಿಪ್ ಅಂತ ಸರ್, ಅದಕ್ಕೆ ಅನುಮಾನ. ಎಲ್ಲ ಒಟ್ಟಿಗೆ ಕುಳಿತುಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಸುಮಾರು 3 ತಿಂಗಳು ಮುಂಚೆನೆ ಈ ತರ ಒಂದು ಪ್ರವಾಸಕ್ಕೆ ಹೋಗ್ಬಾರ ಅಂತ ಚರ್ಚೆ ಮಾಡಿದ್ರಂತೆ. ಸೊ ಆ ಚರ್ಚೆ ಮಾಡಿದ್ದು ಒಂದು ಕಾರ್ಯರೂಪಕ್ಕೆ ಬರೋ ಈ ಸಮಯ ಇತ್ತು. ಇವಾಗ ಹೋದ್ರು ಹೋಗ್ಬೋದು, ಹೋಗ್ದಲ್ಲಿ ಇರ್ಬೋದು. ಮಾಧ್ಯಮದಲ್ಲಿ ವಿಚಿತ್ರವಾಗಿ ಭಿನ್ನವಾಗಿ ಮಾಹಿತಿ ಬರ್ತಾರದ ಅವರು ಕೂಡ ಒಂದ್ಸತಿ ನಟರಾಜ್ ಸಮಾಧಾನಕ್ಕೆ ಪುಟ್ಟರಂಗ ಶೆಟ್ಟಿ ಅವ್ರ ಬೈಟನ್ನು ಪ್ಲೇ ಮಾಡ್ಬಿಡೋಣ, ಆಮೇಲೆ ನಮ್ ಬಿಜೆಪಿ ವಕ್ತಾರರು ಉತ್ತರ ಕೊಡ್ಲಿ. ಯಾರ ಹೇಳಿಕೆಯನ್ನು ನಂಬೋದು? ಈಗ ನಟರಾಜ್ ಗೌಡ್ರಂತೂ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಅಧ್ಯಯನಕ್ಕೋಸ್ಕರನೇ ಹೋಗ್ತಿದ್ದಾರೆ, ಸ್ವಂತ ಖರ್ಚಲ್ಲಿ ಹೋಗ್ತಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವ್ರ ಪಾಪ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಮೋಸ್ಟ್ ಬುರುಡೆ ಅಂದ್ರೆ ಅದೇನೆ. ವೆರಿ ಸೀರಿಯಸ್ ನೋಟ್. ರಾಜ್ಯದ ಮತದಾರರು ಸುಭದ್ರವಾದ ಸರ್ಕಾರ ಕೊಟ್ಟಿದ್ದು ಜನಪರವಾದ ಕಾಳಜಿ ಹೆಚ್ಚಾಗ್ಲಿ ಅಂತ, ಜನರ ಅಭಿವೃದ್ಧಿ ಕೆಲಸಗಳು ಹೆಚ್ಚಾಗ್ಲಿ ಅಂತ ಹೇಳಿ ವಿಜೇಂದ್ರ ಅವರು ಇವತ್ತು ಬಹಳ ಗಂಭೀರವಾದ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕೇಳಿಸ್ಕೊಳ್ಳೋರಿಗೆ ಬಹಳ ಚಿಕ್ಕ ವಿಚಾರ ಅನ್ನಿಸಬಹುದು, ಬಟ್ ಒಬ್ಬ ಕುರಿಗಾಹಿಗೆ ಆಗ್ತಾ ಇರುವ ಅನ್ಯಾಯ ರಾಜ್ಯ ಸರ್ಕಾರದ ಕಡೆಯಿಂದ ಎಷ್ಟು ದೊಡ್ಡದಿದೆ, ಎಷ್ಟು ನಿರ್ಲಕ್ಷ್ಯ, ಅದರಲ್ಲೂ ಹಿಂದ ಸಮುದಾಯದ ಅದೇ ಸಮುದಾಯವನ್ನ ಪ್ರತಿನಿಧಿಸುವ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ವಹಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಒಂದು ಹೇಳಿಕೆ ಇದೆ, ತಗೊಂಬನ್ನಿ ಸ್ಕ್ರೀನ್ ಮೇಲೆ. ಅದಾದ್ಮೇಲೆ ಪ್ರದೀಪ್ ಅವರು ಉತ್ತರ ಕೊಡ್ಲಿ, ನಟರಾಜ್ ಗೌಡ್ರದ್ದು ಕೌಂಟರ್ ಮಾಡಿ. ಅವರು ಕೆಳಗಿಳಿಸ್ಬಿಟ್ರೆ ಆ ಸಮುದಾಯ ಮುನಿಸ್ಕೊಂಡ್ ಬಿಡುತ್ತೆ ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇರುವಾಗ ತಮ್ಮದೇ ಸಮುದಾಯದವರಿಗೆ ಆಗ್ತಾ ಇರುವ ಅನ್ಯಾಯ, ಅವ್ರಿಗೆ ಕೊಡಬೇಕಾದ ಪರಿಹಾರ ಕೊಡುವಲ್ಲಿ ನಿರ್ಲಕ್ಷ್ಯ, ಇದನ್ನ ಅಡ್ರೆಸ್ ಮಾಡಬೇಕಾಗಿತ್ತು ಸರ್ಕಾರ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದ್ಯ ಕರ್ತವ್ಯವಾಗಿ. ಬಟ್ ಕುರ್ಚಿ ಕಾದಾಟದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಎಷ್ಟು ಬಿಸಿ ಇದ್ದಾರೆ ಅಂದ್ರೆ ಇಂಥ ವಿಚಾರಗಳನ್ನು ಅವರು ನೆನಪಲ್ಲೂ ಇಟ್ಕೊಳ್ಳೋದಿಲ್ಲ. ಇಲ್ಲ, ಖಂಡಿತ ಕಳೆದ 2.5 ವರ್ಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ವಿಷಯ ಒಂದು ಡೆವಲಪ್ಮೆಂಟ್ ಅಥವಾ ಕನ್ಸ್ಟ್ರಕ್ಟಿವ್ ಸಬ್ಜೆಕ್ಟ್ ಇಟ್ಕೊಂಡು ದೆಹಲಿಗೆ ಭೇಟಿ ಕೊಟ್ಟಿದ್ದೇ ಇಲ್ಲ. ಅವರು ಪ್ರತಿ ಬಾರಿ ಭೇಟಿ ಕೊಟ್ಟಿರೋದು ಕೇವಲ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಥವಾ ಹೈಕಮಾಂಡ್ ನ ಭೇಟಿ ಮಾಡಕ್ಕೆ ಕಾರಣ ಹೊರತು ರಾಜ್ಯದ ಸಮಸ್ಯೆಗಳನ್ನ ಮತ್ತು ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನ ಇಟ್ಕೊಂಡು ಯಾವುದೇ ಸಂದರ್ಭದಲ್ಲೂ ಅವರು ಭೇಟಿ ಮಾಡಿಲ್ಲ, ಯಾರ ಜೊತೆ ಚರ್ಚೆನೂ ಮಾಡಿಲ್ಲ. ಇವತ್ತವ್ರಿಗೆ ಅವರು ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥ ಲೋಕಸಭಾ ಸದಸ್ಯರ ಜೊತೆ ಒಂದು ಮೀಟಿಂಗು ಕೂಡ ಮಾಡಿಲ್ಲ ಅವರು. ಆ ರೀತಿ ಯಾವ ಮಿನಿಸ್ಟರ್ಗಳನ್ನು ಕೂಡ ನಮ್ಮ ಸ್ಟೇಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಿನಿಸ್ಟರ್ಗಳನ್ನ ಭೇಟಿ ಮಾಡಿ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಕೆಲಸಗಳು ಮಾಡ್ಕೊಳ್ಳೋದ್ರಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಇದು ಮುಖ್ಯಮಂತ್ರಿಗಳು ಪದೇ ಯಾವತ್ತು ಡೆಲ್ಲಿಗೆ ಹೋಗಿದ್ರೆ ಅದೆಲ್ಲವೂ ಕೂಡ ಕುರ್ಚಿಗೋಸ್ಕರ, ಕುರ್ಚಿಯ ಬದಲಾವಣೆಗೋಸ್ಕರ, ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅವರೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಈಗ ರೋಡ್ಗೆ ಹಂಸ ಹೆಂಗ್ ಹಾಕ್ಬೇಕು ಅಂತ ಗೊತ್ತಿದೆ, ಹಂಸಲ್ಲಿ ಹೆಂಗೆ ನಾನು ತಡೆಗಟ್ಟಬೇಕು ಅಂತ ಆ ರೀತಿ ಡಿ.ಕೆ. ಶಿವಕುಮಾರ್ ತಡೆಗಟ್ಟಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅದು ಮುಂದೆ ಆಗ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ. ಇದು ಒಂದು ರಾಜನೀತಿನ ಇದು. ನಟರಾಜ್ ಗೌಡ್ರೆ, ಈ ಕುರ್ಚಿ ಕಾದಾಟ ಇನ್ನು ಎಷ್ಟು ದಿನ ಸ್ಟ್ರೆಚ್ ಮಾಡ್ಕೊಂಡು ಹೋಗೋದು? ಅಭಿವೃದ್ಧಿ ವಿಚಾರಗಳು, ಜನರ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಮಾಧ್ಯಮಗಳು ಕೂಡ ಕಾತರಾಗಿದ್ದೇವೆ. ಬಟ್ ಎವ್ರಿ ಟೈಮ್ ದೆಹಲಿಗೆ ಹೋಗ್ತೀವಿ ಬರ್ತೀವಿ, ಇನ್ನೆಲ್ಲೋ ಫಾರಿನ್ ಟ್ರಿಪ್ ಹೋಗ್ತೀವಿ ಬರ್ತೀವಿ, ರೆಸಾರ್ಟ್ ಅಂತೆ, ಬೆಳಗಾವಿ ಅಧಿವೇಶನಕ್ಕೆ ಹೋದ್ರು ಕೂಡ ನಮ್ಮಪ್ಪನೇ ಸಿಎಂ ಅನ್ನೋ ಚರ್ಚೆ ಇನ್ನು ಎಷ್ಟು ದಿನ ಇದು ಅಂತ ಹೇಳಿ. ಈಗ ವಿಜೇಂದ್ರ ಅವರು ಬಹಳ ಒಂದು ಪ್ರಮುಖವಾದ ವಿಷಯ ಎತ್ತಿದ್ರು. ಒಂದು ಕುರಿ ಮೇಕೆ ಸತ್ತರೆ ಅದಕ್ಕೆ 5,000 ರೂಪಾಯಿ ಅನುಗ್ರಹ ಕೊಡುಗೆ ಅಂತ ಯೋಜನೆ. ಅದು ಪಶುಸಂಗೋಪನಾ ಇಲಾಖೆಯಲ್ಲಿ ಬರುತ್ತದು. ಪಶುಸಂಗೋಪನಾ ಇಲಾಖೆಗೆ ಕಳೆದ ಬಜೆಟ್ ನಲ್ಲಿ 2025-26 ಬಜೆಟ್ ಅಲ್ಲಿ
3,977 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ. ಮತ್ತೆ ಎಲ್ಲಾ ಇಲಾಖೆಗಳು ತಹಸೀಲ್ದಾರ್ ಅದ್ರಲ್ಲೇ foreign trip ಹೋಗ್ತಿದ್ದಾರೆ ಸರ್. Really sorry to ask this. ನೀವು ಅಷ್ಟು ಹಣ ಇಲ್ಲ ಕೊಟ್ಟಿದ್ದಾರೆ ಅವ್ರೇನೋ ಜವಾಬ್ದಾರಿಯಿಂದ ಅವ್ರೇನೋ ಪ್ರಶ್ನೆ ಯಾಕ್ ಕೇಳಿದ್ರು. ತಲುಪಿಲ್ಲ? ಈಗ ವಿಜೇಂದ್ರ ಏನೋ ಪ್ರಶ್ನೆ ಕೇಳಿದ್ರು, ಯಾಕ್ ತಲುಪಿಲ್ಲ ನಾನು ಅದಕ್ಕೆ ಉತ್ತರ ಹಾಗಾದ್ರೆ? ಕೊಡ್ತಾ Foreign trip ಇದ್ದೀನಿ. ವಿಜೇಂದ್ರ ಹೋಗ್ತಿದ್ದಾರೆ ಏನೋ ಪ್ರಶ್ನೆ ಕೇಳಿದ್ರು, ನಾನು ಉತ್ತರ ಕೊಡ್ತಾ ಇದ್ದೀನಿ. ಕೊಡಿ ಸರ್, ನಾನು ಇದನ್ನು ಅದಕ್ಕೆ- ಸೇರಿಸ್ಕೊಂತೀನಿ. ಇಲ್ಲ ಅದಕ್ಕೇನೆ ಯಾಕಂದ್ರೆ ವಿಜೇಂದ್ರ ಅವರು ಒಂದು ಬಹಳ ಗಂಭೀರವಾದ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಮಾಹಿತಿಯ ಕೊರತೆ ಇರ್ಬೋದು ವಿಜೇಂದ್ರ ಅವರಿಗೆ, ಇಲ್ಲ ತಪ್ಪು ಮಾಹಿತಿ ಅವ್ರಿಗೆ ಸಿಕ್ಕಿರ್ಬೋದು. ಅಲ್ಲ, ಯಾವಾಗ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಡಿ, ಕೇಳಿಸ್ಕೊಳ್ಳಿ. ಡೇಟ್ ಗೊತ್ತಿದೆ, ನಾನು ಹೇಳ್ಬಿಡಿ ಗೌಡ್ರೆ. ನಾನು ಹೇಳ್ತಿದ್ದೀನಿ ಬ್ರದರ್, ಅದನ್ನ ಹೇಳ್ತಾ ಇದ್ದೀನಿ. 3,977 ಕೋಟಿ ರೂಪಾಯಿ ಹಸು ಅಥವಾ ಎಮ್ಮೆ ಸತ್ತರೆ 10,000 ರೂಪಾಯಿ, ಕುರಿ ಮರಿ ಸತ್ತರೆ 2,500 ರೂಪಾಯಿ. ಕೇಳಿಸ್ಕೊ ಬ್ರದರ್, ಅಲ್ಲ ಹೇಳಿ, ನೀವು ಪಟ್ಟಿ ಕೊಡಿ ಮಾಸ್. ಕೇಳಿಸ್ಕೊಬೇಕು. ನಾನು ನಿಮ್ಗೆ ಹೇಳ್ತಾ ಇರೋದಕ್ಕೆ ಕೇಳಿಸ್ಕೊಂಡಿಲ್ಲ. ನೋಡಿ ಈಗ ವಿಜೇಂದ್ರ ತಾನೇ ನೀವು ಬಿಹೇವ್ ಮಾಡಬೇಡಿ, ವಿಜೇಂದ್ರ ತಾನೇ ನೀವು ಬಿಹೇವ್ ಮಾಡಬೇಡಿ. ವಿಜೇಂದ್ರಗೂ ಜವಾಬ್ದಾರಿ ಇಲ್ಲ, ನಿಮ್ಗೆ ಜವಾಬ್ದಾರಿ ಅಂತ ಬಂದ್ಬಿಡ್ತದೆ. ಯಾಕಂದ್ರೆ ಗಂಭೀರವಾದ ಪ್ರಶ್ನೆ ಇಟ್ಟಿದ್ದೀರಾ ನೀವು, ರೈತರ ಪರವಾದ ಪ್ರಶ್ನೆ ಇಟ್ಟಿದ್ದೀರಾ. ಅದು ಮಾಹಿತಿ ನೋಡಿ, ಯಾವುದೇ ರೀತಿಯಾದಂತಹ ಕೇಳಿಸ್ಕೊಳ್ಳಿ, ಯಾವುದೇ ರೀತಿಯಾದ ಸರ್ಕಾರ ಅದ್ರ ಮೇಲೆ ಆಯ್ತು ಸರ್, ಈಗ ನಟರಾಜ್ ಗೌಡ್ರೆ, ಇದು ಒಂದು ಉದಾಹರಣೆ ಅಷ್ಟೇ. ಇಂಥ ಅಡ್ರೆಸ್ ಮಾಡಬೇಕಾಗಿರೋ ಸಮಸ್ಯೆಗಳು ಸಾವಿರಾರು ಇದೆ. ಈ ಸಾವಿರಾರು ಸಮಸ್ಯೆಗಳು ಇರುವಾಗ್ಲೂ ಕೂಡ ನಾವು ಫಾರಿನ್ ಟ್ರಿಪ್ ಹೋಗ್ತೀವಿ, ಅದ್ರ ಹಿಂದೆ ಬೇರೆ ಏನೋ ಉದ್ದೇಶ. DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ, ನೆಪ ಮಾತ್ರಕ್ಕೆ ಅಸ್ಸಾಂ ಚುನಾವಣೆ, ಬಟ್ ನಾನು ಯಾರನ್ನ ಮೀಟ್ ಮಾಡಬೇಕು, ಏನ್ ಮಾತನಾಡಬೇಕು ಮಾಡಿದ್ದೀನಿ ಅನ್ನೋ ಹೇಳಿಕೆ ಕೊಡ್ತಾರೆ. ಅಂದ್ರೆ ಈ ಕುರ್ಚಿ ಕಾದಾಟದ ವಿಚಾರ ಎಷ್ಟು ಸೆಂಟ್ರಲೈಸ್ಡ್ ಆಗ್ಬಿಟ್ಟಿದೆ ಅಂದ್ರೆ ಇಂಥ ವಿಚಾರಗಳು ಗಮನಕ್ಕೆ ಬರ್ತಿಲ್ಲ. ಸರ್ಕಾರದ ಗಮನಕ್ಕಾದ್ರೂ ಬರ್ತಿದ್ಯಾ ಅಂತ. ಚುನಾವಣೆಗೆ ಹೋಗಿದ್ರು ಅಂತ ಆಗಿದ್ದಿದ್ರೆ DK ಶಿವಕುಮಾರ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತಿದ್ರು, ನಾನ್ ಬಂದಿದ್ದು ಅಸ್ಸಾಂ ಚುನಾವಣೆಗೆ, ಈಗ ನಾನು 10 ಜನಪದಕ್ಕೆ ಬಂದಿದ್ದೀನಿ, ಯಾರ್ಯಾರು ಮೀಟ್ ಮಾಡ್ಬೇಕೋ ಅವ್ರನ್ನ ಮೀಟ್ ಮಾಡಿದೀನಿ, ಏನೇನ್ ಮಾತನಾಡ್ಬೇಕೋ ಮಾತಾಡಿದೀನಿ, ಅದ್ ನಾನ್ ಬೀದಲ್ಲಿ ನಿಂತ್ಕೊಂಡು ಮಾತಾಡಲ್ಲ ಅಂತ ಹೇಳಿ ಹೇಳಿದ್ದು. ಜೆಡಿಎಸ್ ನೋಡಿಕ್ ಹೆಂಗ್ ಅನಿಸ್ತಿದೆ, ರಾಜ್ಯದ ಜನರಿಗೆ ಹೆಂಗ್ ಅನ್ಸಿದೆ? ಈಗ ಅಸ್ಸಾಂ ಚುನಾವಣೆಗೆ ಮಾತಾಡೋದಾಗಿದ್ರೆ ನಾನು ರಾಜಕಾರಣನೆ ಮಾಡಕ್ ಬಂದಿರೋದು, ನಾನು ಎಲ್ಲ ಡಿಸ್ಕ್ಲೋಸ್ ಮಾಡಲ್ಲ, ಅದೇ ಯಾಕೆ ಕೇಳ್ಬೇಕಾಯ್ತು? ಅಸ್ಸಾಂ ಚುನಾವಣೆ ಬಗ್ಗೆ ಮಾತಾಡಿ, ಯಾರು ಬೇಡ ಅಂದರು? ನೀವು ನಾನು ರಾಜಕಾರಣ ಮಾಡಲ್ಲ, ಏನೇನ್ ಮಾಡ್ತಾ ಇದ್ದೀವಿ ಒಳಗಡೆ ಡಿಸ್ಕ್ಲೋಸ್ ಮಾಡಲ್ಲ, ಅದೆಲ್ಲ ಡಿಸ್ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ, ಇವೆಲ್ಲ ಸ್ಟೇಟ್ಮೆಂಟ್ ನೀವು ಕೊಡ್ತಾ ಇದೀರಿ ಅಂತಂದ್ರೆ ಅಲ್ಲಿ ಏನೋ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಯನ್ನ ನೀವು ಹೇಳಿಕೊಳ್ಳುವಲ್ಲಿ ವಿಫಲರಾಗಿದ್ದೀರಿ. ನೀವು ಹೈಕಮಾಂಡ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಹೈಕಮಾಂಡ್ ಇವತ್ತವರೆಗೂ ಒಂದೇ ಒಂದು ಹೇಳಿಕೆಯನ್ನು ಕೊಡದೇ ಇರೋದ್ರಿಂದ ಅದು ತನ್ನ ನಿಷ್ಪ್ರಯೋಜಕವಾಗಿ ಕೂತಿದೆ. ಹೈಕಮಾಂಡ್ ಯಾವುದೇ ಕಮಾಂಡ್ ಇಲ್ದೇ ಆಗಿದೆ. ಹೊರಗೆ ಹುಲಿ, ಒಳಗೆ ಅಷ್ಟೇ. DK ಶಿವಕುಮಾರ್ ಅವ್ರ ಪಾಪ ಸತತವಾಗಿ ನವೆಂಬರ್ ಇಂದ ಟ್ರೈ ಮಾಡ್ತಾ ಇದ್ರು. ಮೈಸೂರಿನಲ್ಲಿ ಹೆಲಿಕಾಪ್ಟರ್ ಮುಂದೆ ಒಂದು 5-10 ನಿಮಿಷಗಳ ಕಾಲ ಬಿಟ್ರೆ ಒಂದು ಅಪಾಯಿಂಟ್ಮೆಂಟ್ ಅನ್ನೋದೇ ಸಿಕ್ಕಿರ್ಲಿಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆಯಲ್ಲಿ. ಇವಾಗ ಸಿಕ್ಕಿತ್ತಂತೆ ಸರ್, ನಮಗ್ ಸಿಕ್ಕಿರೋ ಮಾಹಿತಿ ತಪ್ಪಿದ್ರೆ ನಟರಾಜ್ ಗೌಡ್ರು ಕರೆಕ್ಟ್ ಮಾಡ್ಲಿ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರಂತೆ DK ಶಿವಕುಮಾರ್. ಈ ಹೆಂಗ್ ಗೊತ್ತಾ ಮೇಡಮ್, ಇದು ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಲೀಗ್ ಮ್ಯಾಚ್ ಆಡ್ಕೊಂಡೆ ಈ ಸೆಮಿಫೈನಲ್ ಮತ್ತೆ ಈ ತರ ಒಂದು ಫೈನಲ್ಗೆ ಅಂತ ಒಂದು ಆಟ ಇರುತ್ತಲ್ಲ, ಆ ರೀತಿಯಾಗಿ ಏನು ಸಂಕ್ರಾಂತಿ ಮತ್ತೆ ಸೆಪ್ಟೆಂಬರ್ ಕ್ರಾಂತಿ, ಈ ರೀತಿ ಏನೇನೋ ಒಂದೊಂದು ಕ್ರಾಂತಿಗಳು ಪ್ರತಿ 3 ತಿಂಗಳಿಗೊಮ್ಮೆ ಸ್ಟಾರ್ಟ್ ಆಗಿದೆಯಲ್ವಾ, ಇವೆಲ್ಲರೂ ನೋಡ್ತಾ ಇದ್ರೆ ನಾನು ಕಾಂಗ್ರೆಸ್ ಅವ್ರು ಕೇಳಕ್ ಇಷ್ಟಪಡ್ತೀನಿ, ಇದನ್ನ ಹೈಕಮಾಂಡ್ ಫಿನಾಲ್ ಏನೋ ಅಂತಲ್ಲ, ಇಲ್ಲ ಫೈನಲ್ ಮ್ಯಾಚ್ ಅಂತಲ್ಲ, ಯಾವಾಗ ಮುಗಿಸಕ್ಕೆ ಅಂತ ಪ್ಲಾನ್ ಮಾಡಿದ್ದೀರಾ? ಮುಗಿಸ್ಬಿಟ್ಟು ಈ ರಾಜ್ಯದ ಜನತೆ ಬಗ್ಗೆ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಬಗ್ಗೆ ಮಾತಾಡೋಂತ ಮುಖ್ಯಮಂತ್ರಿಗಳು ಸಚಿವರನ್ನ ಅಪಾಯಿಂಟ್ ಮಾಡ್ಬಿಟ್ರೆ, ಇವತ್ತು ಹೇಳ್ತೀನಿ ಕೇಳಿ, ಇವತ್ತು 136 ಕೊಟ್ಟಲ್ಲ, ಈ 130 ಯಾಕಪ್ಪ ಕಾಂಗ್ರೆಸ್ ಕೊಟ್ಟ ಅಂತ ಹೇಳ್ಬಿಟ್ಟು ನಿಮ್ಗೆ ಚೀತು ಅಂತ ಪರಿಸ್ಥಿತಿ ಇವತ್ತು ಜನರು ನಿಮ್ಗೆ ಇಡೀ ಶಾಪ ಆಗ್ತಾ ಇದ್ದಾರೆ. ನಿಮ್ಗೆ ನಾಚಿಕೆ ಇಲ್ಲ, ಮರ್ಯಾದೆ ಇಲ್ಲ. ಯಾಕೆಂದ್ರೆ ಇವತ್ತು ಜನರು 136 ಕೊಟ್ಟಿದಾರಲ್ಲ, ನೀವು ಅವಮಾನ ಮಾಡ್ತಾ ಇದ್ದಾರೆ ರಾಜ್ಯ ಜನತೆಗೆ. ಇವತ್ತು ಕೆಲಸ ಮಾಡ್ತಾ ಇದ್ದೀರಾ, ಜನರಿಗೆ ಬೇಕಾದ ರೀತಿಯಲ್ಲಿ ಅವ್ರಿಗೆ ಕಷ್ಟಕ್ಕೆ ಭರವಸೆ ಮೇಲೆ ನೀವು ಆಡಳಿತ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ನವರು ನಟರಾಜ್ ಗೌಡ್ರು ಆಯ್ತು, ಥ್ಯಾಂಕ್ ಯು. ಸಮಯ ಇದ್ದದಷ್ಟೇ. ನಟರಾಜ್ ಗೌಡ್ರು ಕೂಡ ಬಹುಶಃ ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೇನೆ ಒಂದ್ 50 ಡಿಬೇಟ್ ಮಾಡ್ಬಿಟ್ಟಿದೀವಿ ಸರ್. ನಾವು ಕೂಡ 51ನೇದು ಆಗೋದು ಬೇಡ. ಯಾಕಂದ್ರೆ ನೀವು ನಾವು ಎಲ್ಲರೂ ಒಪ್ಪೋ ಹಾಗೆ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದದ್ದಲ್ಲ, ಜನರಿಗೆ ಸಂಬಂಧಪಟ್ಟಿದ್ದು. ಅದ್ ಏನೇ ಗೊಂದಲ ಇದೆಯೋ ಇಲ್ವೋ, ಆದಷ್ಟು ಬೇಗ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಆದಷ್ಟು ಬೇಗ ತೀರ್ಮಾನವನ್ನ, ಈ ವಿಚಾರಕ್ಕೆ ಬೇಡ ಸರ್, ಅಭಿವೃದ್ಧಿ ವಿಚಾರಕ್ಕೆ ಮಾಡೋಣ, ಅಭಿವೃದ್ಧಿ ವಿಚಾರಕ್ಕೆ ಮಾತನಾಡೋಣ. ಮುಖ್ಯಮಂತ್ರಿ ಕುರ್ಚಿ ವಿಚಾರದ ಗೊಂದಲ ಆದಷ್ಟು ಬೇಗ ಬಗೆಹರಿಸಿಕೊಂಡು ಸಿಂಪಲ್. ಥ್ಯಾಂಕ್ ಯು. ಅದೊಂದು ಸೆಂಟೆನ್ಸ್ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದ ಆದಷ್ಟು ಬೇಗ ಬರ್ಲಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ನಿಮ್ಮೆಲ್ಲರೂ ಪಾದಗಳಿಗೂ ನಾನು ಇಲ್ಲಿಂದಾನೇ ದಂಡ ಹೊಡಿತೀನಿ. ಥ್ಯಾಂಕ್ ಯು.